ನಮಸ್ಕಾರ. ಡಾಕ್ಟರ್ ವಿವೇಕ್ ಜೋಶಿ ಅವರ ಸಲಹೆಗಳನ್ನು ಆಧಾರವಾಗಿಟ್ಕೊಂಡು ಕೂದಲು ಉದುರುವ ಸಮಸ್ಯೆಗೆ ಒಂದು ನೈಸರ್ಗಿಕ ಹಾಗೂ ಸಮಗ್ರವಾದ ಪರಿಹಾರವನ್ನ ಹೇಗೆ ಕಂಡುಕೊಳ್ಳಬಹುದು ಅಂತ ಈ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ಳೋಣ. ಕೂದಲು ಉದುರೋದನ್ನ ನಿಲ್ಲಿಸೋದು ಹೇಗೆ? ಅಬ್ಬಾ, ಇದು ಎಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ? ಇದಕ್ಕೆ ಒಂದು ಪಕ್ಕಾ ಉತ್ತರ ಹುಡುಕೋಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತೀವಿ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಕೂದಲಿನ ಆರೋಗ್ಯಕ್ಕೆ ಹೊರಗಡೆಯಿಂದ ಹಚ್ಚಬಹುದಾದ ಕೆಲವು ಪವರ್ಫುಲ್ ಪರಿಹಾರಗಳ ಬಗ್ಗೆ ಮಾತಾಡೋಣ. ಆಮೇಲೆ ಕೂದಲು ಉದುರೋದಕ್ಕೆ ನಿಜವಾದ ಕಾರಣ ಏನು ಅಂತಾನೂ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಎಲ್ಲರೂ ಟ್ರೈ ಮಾಡೋ ಆ ಒಂದು ಪರಿಹಾರದ ಬಗ್ಗೆ ನೋಡೋಣ. ಅದೇ ಪವರ್ಫುಲ್ ನ್ಯಾಚುರಲ್ ಆಯಿಲ್ಸ್. ನೋಡಿ, ನಮ್ಮ ಆಯುರ್ವೇದದಲ್ಲಿ ಕೂದಲಿನ ಆರೋಗ್ಯಕ್ಕೆ ಅಂತಾನೆ ಎಷ್ಟೊಂದು ಎಣ್ಣೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ 3 ಎಣ್ಣೆಗಳನ್ನ ಇವತ್ತು ನೋಡೋಣ. ಈ ಲಿಸ್ಟ್ನಲ್ಲೇ ಮೊದಲನೆಯದು ಎಳ್ಳೆಣ್ಣೆ. ಆಯುರ್ವೇದದಲ್ಲಿ ಮಸಾಜ್ಗೆ ಇದಕ್ಕಿಂತ ಬೆಸ್ಟ್ ಆಯಿಲ್ ಇಲ್ಲ ಅಂತಾರೆ. ಇದರಿಂದ ಏನೆಲ್ಲ ಆಗತ್ತೆ ಅಂದ್ರೆ, ಇದು ನಮ್ಮ ದೇಹದಲ್ಲಿರೋ ವಾತಾವರಣ ಬ್ಯಾಲೆನ್ಸ್ ಮಾಡತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಗುಣಗಳೂ ಇವೆ. ಫಂಗಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಆಗೋ ತಲೆಹೊಟ್ಟನ್ನ ಕಡಿಮೆ ಮಾಡೋಕೆ ಇದು ಸಖತ್ ಹೆಲ್ಪ್ ಮಾಡುತ್ತೆ. ಮುಂದಿನದು ಭೃಂಗರಾಜ. ಇದನ್ನಂತೂ ಕೂದಲಿನ ವಿಷಯದಲ್ಲಿ ಕೇಳೇ ಇರ್ತೀರಾ ಅಲ್ವಾ? ಆಯುರ್ವೇದದ ಸೂಪರ್ ಸ್ಟಾರ್ ಇದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಇದು ನೆತ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಇದರಿಂದ ಕೂದಲಿನ ಬುಡಕೆ ಅಂದ್ರೆ ಫಾಲಿಕಲ್ಸ್ಗೆ ಶಕ್ತಿ ಸಿಗುತ್ತೆ. ನೀವು ನಂಬಲ್ಲ, ಜಸ್ಟ್ 2ರಿಂದ 3 ವಾರದಲ್ಲೇ ರಿಸಲ್ಟ್ಸ್ ಕಾಣೋಕೆ ಶುರುವಾಗತ್ತೆ. 3ನೇ ಪವರ್ಫುಲ್ ಆಯಿಲ್ ಯಾವುದು ಗೊತ್ತಾ? ಹರಳೆಣ್ಣೆ. ಇದರದ್ದು ಒಂದು ಸ್ಪೆಷಲ್ ಗುಣ ಇದೆ. ಇದರಲ್ಲಿ ರೆಸಿನೋಲಿಕ್ ಆಸಿಡ್ ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಗಳು ತುಂಬಾನೇ ಇವೆ. ಇವು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸೋದಲ್ಲದೆ ತಲೆಹೊಟ್ಟು, ಫಾಲಿಕ್ಯುಲೈಟಿಸ್ ತರದ ಸೋಂಕುಗಳ ವಿರುದ್ಧನೂ ಹೋರಾಡುತ್ತೆ. ಸರಿ, ಇವೆಲ್ಲ ಆಯ್ತು. ಆದ್ರೆ ಮನೆಯಲ್ಲೇ ಏನಾದ್ರೂ ಸಿಂಪಲ್ ಆಗಿ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಸೂಪರ್ ಎಫೆಕ್ಟಿವ್ ರೆಮಿಡಿ ಇದೆ. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಸಾಕು. ತುಂಬಾ ಸಿಂಪಲ್ ನೋಡಿ. ಒಳ್ಳೆ ಕ್ವಾಲಿಟಿ ಕೊಬ್ಬರಿ ಎಣ್ಣೆ ತಗೊಳ್ಳಿ. ಅದಕ್ಕೆ 4 ಹನಿ ರೋಸ್ಮೆರಿ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಬಿಸಿ ಮಾಡಿ ತಲೆಗೆ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಿದ್ರೆ ಆಯ್ತು. ಈಗೊಂದು ಇಂಟ್ರೆಸ್ಟಿಂಗ್ ವಿಷಯ. ಈ ಎಣ್ಣೆಗಳೆಲ್ಲ ಯಾಕೆಷ್ಟೊಂದು ಒಳ್ಳೇದು, ಇದರ ಹಿಂದಿನ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಎಣ್ಣೆಗಳು ನಮ್ಮ ನೆತ್ತಿಗೆ ಒಂದು ರೀತಿ ಫುಡ್ ಇದ್ದ ಹಾಗೆ. ಅಲ್ಲಿರೋ ಫಂಗಸ್, ಬ್ಯಾಕ್ಟೀರಿಯಾಗಳನ್ನ ಕ್ಲಿಯರ್ ಮಾಡುತ್ತೆ. ಒಟ್ಟಾರೆ ನಮ್ಮ ನೆತ್ತಿಯ ಪರಿಸರವನ್ನೇ ಆರೋಗ್ಯವಾಗಿಡುತ್ತೆ. ಇದೆಲ್ಲ ಆದಾಗ ತಾನಾಗಿಯೇ ಕೂದಲು ಉದುರೋದು ಕಮ್ಮಿಯಾಗುತ್ತೆ. ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಏನನ್ನ ನಮ್ಮ ತಲೆಗೆ ಹಚ್ಚಿಕೊಳ್ತೀವೋ ಅದನ್ನ ನಾವು ತಿನ್ನೋಕ್ಕೂ ರೆಡಿ ಇರ್ಬೇಕು ಅಂತ. ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿರ್ಬೇಕು ಅಂತ ಅರ್ಥ. ಕೂದಲಿನ ಆರೋಗ್ಯ ನಮ್ಮ ದೇಹದ ಒಳಗಿನ ಆರೋಗ್ಯವನ್ನ ಅವಲಂಬಿಸಿರುತ್ತೆ. ಹೊರಗಡೆಯಿಂದ ಏನೇನೋ ಹಚ್ಚಿ ಮ್ಯಾಜಿಕ್ ಆಗುತ್ತೆ ಅಂತ ಕಾಯೋದು ಸರಿ ಅಲ್ಲ. ಖಂಡಿತ ಇವು ಕೂದಲು ಉದುರೋದನ್ನ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡ್ಬೋದು, ಆದ್ರೆ ಹೊಸ ಕೂದಲು ಬೆಳೆಸೋಕೆ ಇದೊಂದೇ ಸಾಲಲ್ಲ. ತುಂಬಾ ಜಾಸ್ತಿ ಕೂದಲು ಉದುರುತ್ತಿದೆ ಅಂದ್ರೆ ಅದರ ಮೂಲ ಕಾರಣ ದೇಹದೊಳಗೆ ಇರಬಹುದು. ಉದಾಹರಣೆಗೆ ಐರನ್ ಕೊರತೆ, ಫೆರಿಟಿನ್, ವಿಟಮಿನ್ D3, B12 ಕೊರತೆ ಇರಬಹುದು. ಇಲ್ಲಾಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಕಾರಣ ಆಗಿರಬಹುದು. ಹಾಗಾದ್ರೆ ಏನ್ ಮಾಡಬೇಕು? ಸಿಂಪಲ್. ನಾವು ಹೊರಗಿಂದ ಮತ್ತು ಒಳಗಿನಿಂದ 2 ಕಡೆಯಿಂದ ಸಮಸ್ಯೆಯನ್ನ ಸರಿ ಮಾಡಬೇಕು. ಹಾಗಾಗಿ ಮುಂದಿನ ದಾರಿ ತುಂಬಾನೇ ಕ್ಲಿಯರ್ ಆಗಿದೆ. ಹೊರಗಡೆಯಿಂದ ನಮ್ಮ ನೆತ್ತಿಯ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಈ ನ್ಯಾಚುರಲ್ ಎಣ್ಣೆಗಳನ್ನ ಬಳಸಿ. ಅದರ ಜೊತೆಗೇನೆ ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಮ ದೇಹದೊಳಗೇನಾದ್ರೂ ಕೊರತೆ ಇದೆಯಾ ಅಂತ ಚೆಕ್ ಮಾಡಿಸೋದು ತುಂಬಾನೇ ಮುಖ್ಯ. ಈ ಎಲ್ಲಾ ಮಾಹಿತಿ ಕೇಳಿದ್ಮೇಲೆ ನಿಮ್ಮ ಕೂದಲಿನ ಆರೋಗ್ಯಕ್ಕಾಗಿ ಈ ಒಂದು ಕಂಪ್ಲೀಟ್ ದಾರಿಯಲ್ಲಿ ನೀವು ಇಡೋ ಮೊದಲನೇ ಹೆಜ್ಜೆ ಯಾವುದು? ಯೋಚನೆ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.